ಈಗೇನು ಹೇಳ್ತೀಯ ನನ್ನ ರಾಣಿ? ಇದನ್ನ ನಾನು ಊರವ್ರಿಗೆಲ್ಲ ಕಳಿಸಿದ್ಮೇಕೆ ಇದು ಸುಳ್ಳು ಅಂತ ಗೊತ್ತಾಗೋಷ್ಟರಲ್ಲಿ ಇಡೀ ಊರಿಗೆ ನಾನು ನೀನು ವರ್ಲ್ಡ್ ಫೇಮಸ್ ಆಗೋಯ್ತೀವಿ. ಜನಕ್ಕೂ ಅಷ್ಟೇಯ, ಸುಳ್ಳು ಯಾವುದು ಸತ್ಯ ಯಾವುದು ಅಂತ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆಲ್ಲ ಕಂಟೆಂಟ್ ಮುಖ್ಯ. ಅದ್ರಾಗೂ ಕೇಶವ ಪುರೋಹಿತರು ಮಗಳು ನನ್ನ ಜೊತೆ ಲವ್ವಿ ಡವ್ವಿ ಆಡ್ತಾವಳೆ ಅಂತಂದ್ರೆ ಏನಾಗ್ಬೋದು ಅನ್ನತಾ ಯೋಚನೆ ಮಾಡು. ಪ್ಲೀಸ್ ಹಾಗೆಲ್ಲ ಮಾಡಬೇಡ. ಐ ಲೈಕ್ ಇಟ್. ಈ ಭಯ ಹೀಗೆ ಇರಬೇಕು. ನಾನು ನಿಲ್ಲು ಅಂದ್ರೆ ನಿಲ್ಬೇಕು, ಮಾತಾಡು ಅಂದ್ರೆ ಮಾತಾಡಿಸ್ಬೇಕು, ಕುಣಿ ಅಂದ್ರೆ ಕುಣಿಲೂಬೇಕು. ನಕ್ರ ಏನಾದ್ರೂ ಮಾಡಿದ್ಯೋ ಗೊತ್ತಲ್ಲ. ಇಲ್ಲ, ಇವನ ಹತ್ರ ಅಲ್ಲ, ಯಾರ ಹತ್ರನೂ ಈ ವಿಷಯ ಎಲ್ಲ ಹೇಳ್ಬಾರ್ದು. ಇವನಂತೂ ಕೋಪದಲ್ಲಿ ಏನಾದರೂ ಅನಾಹುತ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಏನೂ ಆಗಿಲ್ಲ ಅನ್ನೋ ಥರನೇ ಇದ್ಬಿಡೋಣ. ಸಾರಿ ಕಣೆ ಮೇಘ, ಇವತ್ತು ಸ್ಪೆಷಲ್ ಕ್ಲಾಸ್ ಇತ್ತು, ಬೇಗ ಮುಗಿಯುತ್ತೇನೋ ಅಂದ್ಕೊಂಡೆ, ಆದರೆ ಸ್ವಲ್ಪ ಲೇಟ್ ಆಯಿತು. ಸರಿ ನಡಿ ಹೋಗೋಣ. ಎಲ್ರ ಮುಂದೆ ಸಾರಿ ಕೇಳಿಸಿ ಅವಮಾನ ಆಗೋ ಹಾಗೆ ಮಾಡಿದ್ಲು. ಇವಳನ್ನ ಇಷ್ಟು ದಿನ ಸುಮ್ಮನೆ ಬಿಟ್ಟಿದ್ದೆ ಹೆಚ್ಚು. ಇವಳ ಅಹಂಕಾರಕ್ಕೆ ದೊಡ್ಡ ಪೆಟ್ಟು ಕೊಡಲೇಬೇಕು. ಅವಳ ಟಚ್ ಮಾಡೋಕ್ಕೂ ಆಗಲ್ಲ ಬಿಡೆ. ಫೆಸ್ಟಲ್ಲಿ ಗೆದ್ದಿದ್ದಿನ ಖುಷಿಯಲ್ಲಿ ತೇಲಾಡ್ತಾ ಇದ್ದಾಳೆ. ನಂದಾಗಬೇಕಾಗಿರೋ ಖುಷಿನ ಕಿತ್ಕೊಂಡು ಮೆರಿತಿರ್ಬೋದು, ಆದರೆ ನನಗೆ ಒಂದೇ ಒಂದು ಅವಕಾಶ ಸಿಕ್ಕಿದ್ರು ಆ ಖುಷಿನೇ ಅವಮಾನ ಆಗೋ ಹಾಗೆ ಮಾಡ್ತೀನಿ. ಈ ಶಮಿತಾನ ಎದುರಾಕೊಂಡ್ರೆ ಅವಳಿಗೆ ನೆಮ್ಮದಿ ಇಲ್ದಂಗೆ ಮಾಡ್ತೀನಿ. ಲೇ, ಇಷ್ಟೊಂದು ಕೋಪ ಬೇಡ ಕಣೆ. ಏನೇ ಮಾಡೋದಿದ್ರು ಸಮಾಧಾನದಿಂದ ಮಾಡು. ಈ ರೀತಿ ಕೋಪದ ಕೈಗೆ ಬುದ್ಧಿ ಕೊಟ್ರೆ ಏನೂ ಆಗಲ್ಲ. ಶಮಿತಾ, ಇಲ್ಲಿ ನೋಡಿ, ಯಾರೋ ಡ್ರಿಂಕ್ಸ್ ಬಾಟಲ್ ಇಟ್ಟಿದ್ದಾರೆ. ಅಮೃತ ಅವ್ರಿಗೆ ಡಿವೋರ್ಸ್ ಬೇಕೇ ಬೇಕಿರೋದ್ರಿಂದ ನಾನು ಇದನ್ನು ಮೂವ್ ಮಾಡ್ತೀನಿ. ನೋಡಿ, ನಾಳೆನೇ ನಿಮ್ಮ ಕೇಸ್ ಹಿಯರಿಂಗ್ ಇರುತ್ತೆ, ನೀವು ಬಂದು ಅಟೆಂಡ್ ಮಾಡಿ. ಸಂಜೀವ್ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಲಕ್ಕಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅವಳು ಯಾವತ್ತೂ ಹೀಗಿದ್ದವಳಲ್ಲ, ಈಗೇನು ಮಾಡ್ತಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಲಕ್ಷ್ಮಿ ಜೊತೆ ನನ್ನ ತಮ್ಮ ಇರುವಾಗ ಯಾಕೆ ಯೋಚನೆ? ಸಂಜೀವ್ ಅವರೇ, ಹೆಣ್ಮಕ್ಳಿಗೆ ಅಷ್ಟು ಫ್ರೀಡಮ್ ಕೊಡೋದಿಲ್ವಾ? ಅಯ್ಯಯ್ಯೋ, ನಾನು ಹಾಗೆಲ್ಲ ಹೇಳಿದೆ. ಅವಳಿದ್ದಿದ್ರೆ ಖುಷಿಯಿಂದ ಒಂದೆರಡು ಮಾತಾಡ್ಬೋದಾಗಿತ್ತು ಅಂತ ಅಂದ್ಕೊಳ್ತಿದ್ದೆ. ಒಬ್ಬರು ಸ್ವತಂತ್ರನೂ ಕಿತ್ಕೊಳ್ಳೋಷ್ಟು ಅಧಿಕಾರ ಬೇರೆ ಯಾರಿಗೂ ಇರೋದಿಲ್ಲ. ಎಲ್ಲರಿಗೂ ಅವ್ರದ್ದೇ ಆದಂಥ ಜೀವನ ಇರುತ್ತಲ್ವಾ. ಜೀವನ ಅನ್ನೋದು ಒಂದು ಪ್ರಯಾಣ ಇದ್ದ ಹಾಗೆ. ಹತ್ತುವಾಗ ಜೊತೆಗಿರೋರು ನಿಲ್ದಾಣ ಬಂದ ತಕ್ಷಣ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಪರಿಚಿತರು ಅಪರಿಚಿತರ ಥರ ನಡ್ಕೊತಾರೆ, ಅಪರಿಚಿತರು ಪರಿಚಿತವ್ರ ಥರ ಆಗ್ಬಿಡ್ತಾರೆ. ಯಾರೇ ಇದ್ರೂ ಇಲ್ಲದೆ ಹೋದರೂ ಪ್ರಯಾಣ ಮುಂದುವರಿಲೇಬೇಕಲ್ವಾ? ಹೌದು, ಈಗ ನಿಮ್ಮ ಜೀವನನೇ ಬೇರೆ, ನನ್ನ ಜೀವನನೇ ಬೇರೆ. ಈಗ ನಿಮಗೆ ಒಳ್ಳೆ ಗಂಡನಾಗಿ, ಜವಾಬ್ದಾರಿಯುತ ಮಗನಾಗಿ ಕುಟುಂಬನ ನಡ್ಸ್ಕೊಂಡು ಹೋಗಬೇಕು ಅನ್ನೋ ಆಸೆ. ಆದರೆ ನನಗೆ PhD ಮಾಡಬೇಕು, ಜೀವನದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಬೇಕು ಅನ್ನೋ ಆಸೆ. ಆದರೆ ಅದಕ್ಕೆ ಅಡ್ಡಿಯಾಗಿದ್ದು ನಮ್ಮ ಈ ಮದುವೆ. ಆದರೂ ನಿಮ್ಮ ಸಹಕಾರದಿಂದ ಡಿವೋರ್ಸ್ ತಗೊಂಡು ನಮ್ಮಿಬ್ಬರ ಜೀವನ ಮುಕ್ತವಾಗ್ತಿದೆ. ಇವತ್ತಂತೂ ಆ ಲಾಯರ್ ಮಾತಾಡಿದ್ದು ಕೇಳಿಸ್ಕೊಂಡು ನನಗಿನ್ನೂ ಕಾನ್ಫಿಡೆನ್ಸ್ ಬರ್ತಿದೆ.
ನಮ್ಮಿಬ್ಬರ ಕತೆನ ಅವ್ರ ಮುಂದೆ ಹೇಳ್ಕೊಂಡಿರೋದಕ್ಕೆ ಅವ್ರು ಆದಷ್ಟು ಬೇಗ ನಮಗೆ ಡಿವೋರ್ಸ್ ಕೊಡಿಸ್ತಾರೆ ಅನ್ನೋ ನಂಬಿಕೆ ಇದೆ. ನನ್ನ ಪ್ರಕಾರ ಇನ್ನೊಂದು 2 ತಿಂಗಳಲ್ಲಿ ನಮಗೆ ಡಿವೋರ್ಸ್ ಸಿಕ್ಬಿಡತ್ತೆ. ಅಲ್ಲಿಗೆ ನಾವು ಅಂದ್ಕೊಂಡಿರೋ ಹಾಗೆ ಅರ್ಧಕ್ಕರ್ಧ ಟೈಮ್ ಮುಗೀತು. ಇನ್ನು ಸ್ವಲ್ಪ ದಿನ ಹೇಗೋ ಮಾಡಿ ಕಳೆದ್ರೆ ನನ್ನ ಗುರಿ ಕಡೆಗೆ ಹೆಜ್ಜೆ ಹಾಕ್ಬೋದು. ನನ್ನ ಜೊತೆ ಇರೋದು ನಿಮಗೆ ಇಷ್ಟೊಂದು ಉಸಿರುಗಟ್ಟಿದೆಯಾ ಅಮೃತ ಅವರೇ? ನಿಮ್ಮ ಮೇಲೆ ಅಪಾರವಾದ ಪ್ರೀತಿ ಇದ್ದರೂ ಅದನ್ನು ಹೇಳ್ಕೊಳಕ್ಕಾಗದೆ ಉಳಿಸ್ಕೊಳಕ್ಕಾಗದೆ ಸೋತು ಹೋಗ್ತಿದ್ದೀನಿ ಅನ್ನಿಸ್ತಿದೆ. ಕೊನೆಯದಾಗಿ ನಿಮ್ಗೊಂದು ಚಾನ್ಸ್ ಕೊಡ್ತೀನಿ. ಈ ಸಲ ಅವಳಿಗೆ ದೊಡ್ಡದಾಗಿ ಅವಮಾನ ಆಗಬೇಕು. ಅವಳ ಖುಷಿನ ನಾನು ಕಿತ್ಕೋಬೇಕು. ಅಣ್ಣ, ಸೇಮ್ ಜ್ಯೂಸ್ ಇನ್ನೊಂದು ರಿಪೀಟ್ ಕೊಡಿ ಅಣ್ಣ. ಅಲ್ಲ, ಹಂಗ ಖಾರವಾಗಿ ಏನೂ ಇಲ್ವಾ? ಥ್ಯಾಂಕ್ಸ್ ಅಣ್ಣ.